ಮಳೆಗಾಲದಲ್ಲಿ ನಮ್ಮ ಆಹಾರ ಕ್ರಮದಲ್ಲಿ ಜೀವನ ಶೈಲಿಯಲ್ಲಿ ಏನು ಕೆಲವೊಂದು ಬದಲಾವಣೆಗಳನ್ನ ನಾವು ತರ್ಕೊಳ್ಬೇಕು. ನೋಡಿ, ನೀವು ಆಯುರ್ವೇದವನ್ನ ಅಧ್ಯಯನ ಮಾಡಿದ್ರೆ ಅದರಲ್ಲಿ ಋತುಚರ್ಯ ಅಂತ ಹೇಳ್ತಾರೆ. ಅಂದ್ರೆ ಸೀಸನ್ ಪ್ರಕಾರ ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನ, ಒಂದು ಬ್ಯಾಲೆನ್ಸ್ ಅನ್ನ ನಾವು ತರ್ಕೊಳ್ಬೇಕು. ಸೊ ಈ ಮಳೆಗಾಲದಲ್ಲಿ ಏನಾಗುತ್ತೆ, ನೋಡಿ, ಪ್ರಕೃತಿಯಲ್ಲಿ ಏನಾಗ್ತಾ ಇರುತ್ತೆ, ಭೂಮಿಯಲ್ಲಿ ಏನಾಗ್ತಾ ಇರುತ್ತೆ, ಅದೆಲ್ಲವೂ ಸೂಕ್ಷ್ಮವಾಗಿ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ದೇಹ ಪ್ರಕೃತಿಯ ಒಂದು ಭಾಗ, ಆ ಭೂಮಿಯ ಒಂದು ತುಣುಕು. ಸೊ ಭೂಮಿಯಲ್ಲಿ ಏನಾಗ್ತಾ ಇರುತ್ತೆ ಬದಲಾವಣೆ ಮಳೆಗಾಲದಲ್ಲಿ, ಭೂಮಿ ಒದ್ದೆ ಆಗುತ್ತೆ. ಸೊ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ಡ್ಯಾಂಪ್ನೆಸ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ದೇಹದಲ್ಲೂ ಕೂಡ ತೇವಾಂಶ ಜಾಸ್ತಿ ಆಗುತ್ತೆ, ನಮ್ಮ ದೇಹ ಕೂಡ ಡ್ಯಾಂಪ್ ಆಗುತ್ತೆ, ಒದ್ದೆ ಆಗುತ್ತೆ. ಸೊ ಅದನ್ನೇ ನಾವು ಕಫ ಅಂತ ಕರಿತೀವಿ. ಸೊ ಈ ಸೀಸನ್ ಅಲ್ಲಿ ನಮ್ಮ ದೇಹದಲ್ಲಿ ಕಫ ಎನರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದನ್ನ ಇನ್ನೂ ಸ್ವಲ್ಪ ಎಗ್ರಿವೇಟ್ ಮಾಡಕ್ಕೆ ಬಿಡಬಾರ್ದು. ನಾವು ಅತಿಯಾಗಿ ತಣ್ಣಗಿರುವ ಆಹಾರಗಳನ್ನ ತಿಂದ್ವಿ. ಬೇಸಿಗೆಯಲ್ಲಿ ತಣ್ಣಗಿರುವ ಆಹಾರಗಳು ದೇಹದಲ್ಲಿರುವ ಪಿತ್ತವನ್ನ ಕಡಿಮೆ ಮಾಡುತ್ತೆ. ಆದ್ರೆ ಈಗ ಮಳೆಗಾಲದಲ್ಲಿ ಆ ತಣ್ಣಗಿರುವ ಆಹಾರಗಳನ್ನ ಕಡಿಮೆ ಮಾಡಬೇಕು. ಹಸಿ ತರಕಾರಿಗಳ ಜಾಗದಲ್ಲಿ ಬೇಯಿಸಿರುವ ತರಕಾರಿಗಳು ಒಳ್ಳೆಯದು. ಸ್ವಲ್ಪ ಸ್ಪೈಸಸ್ ಗಳನ್ನ ಜಾಸ್ತಿ ಬಳಸಬೇಕು. ಸಮ್ಮರ್ ಅಲ್ಲಿ ನೀವು ಸ್ಪೈಸಸ್ ಗಳನ್ನ ಜಾಸ್ತಿ ಬಳಸಿದ್ರೆ ಪಿತ್ತ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಳೆಗಾಲದಲ್ಲಿ ಸ್ಪೈಸಸ್ ಗಳನ್ನ ಜಾಸ್ತಿ ಬಳಸಬೇಕು. ಸೊ ಬೇಸಿಗೆಯಲ್ಲಿ ನಾವು 3-4 ಲೀಟರ್ ವರೆಗೂ ನೀರು ಕುಡಿತಾ ಇರ್ತೀವಿ, ಅಷ್ಟು ದೇಹಕ್ಕೆ ಬೇಕಾಗ್ತಾ ಇರುತ್ತೆ. ಬಟ್ ಮಳೆಗಾಲದಲ್ಲಿ ದೇಹಕ್ಕೆ ಅಷ್ಟು ನೀರು ಬೇಕಾಗುವುದಿಲ್ಲ. ಸೊ ಮೊದಲು ಬೇಸಿಗೆಯಲ್ಲಿ 3 ಲೀಟರ್ 4 ಲೀಟರ್ ನಾನು ಅಳತೆ ಮಾಡಿ ಕುಡಿತಾ ಇದ್ದೆ ಅಂತ ಹೇಳಿ ಈಗ ಕೂಡ ಅಷ್ಟು ಕುಡಿಯೋದು ಬೇಕಾಗಲ್ಲ, ಈಗ ಕಡಿಮೆ ಬೇಕಾಗುತ್ತೆ ದೇಹಕ್ಕೆ. ಯಾಕಂದ್ರೆ ದೇಹದಲ್ಲಿ ಆಲ್ರೆಡಿ ತೇವಾಂಶ ಜಾಸ್ತಿ ಇರುತ್ತೆ. ಸೊ ಈಗ ಮೊಸರು, ಮಜ್ಜಿಗೆಯನ್ನ ಇವುಗಳನ್ನ ಜಾಸ್ತಿ ಸೇವನೆ ಮಾಡಬಾರ್ದು. ಡೇರಿ ಪ್ರಾಡಕ್ಟ್ ಗಳನ್ನ ಜಾಸ್ತಿ ಸೇವನೆ ಮಾಡಬಾರ್ದು. ಡೇರಿ ಪ್ರಾಡಕ್ಟ್ ದೇಹದಲ್ಲಿ ಕಫವನ್ನ ರೈಸ್ ಮಾಡುತ್ತೆ. ಸೊ ಫಿಸಿಕಲ್ ಆಕ್ಟಿವಿಟಿಯನ್ನ ಜಾಸ್ತಿ ಮಾಡಬೇಕು. ನೀವು ಬೇಸಿಗೆಯಲ್ಲಿ 20 ನಿಮಿಷ ವಾಕಿಂಗ್ ಮಾಡ್ತಾ ಇದ್ರಿ ಅಂತಂದ್ರೆ ಈ ಸೀಸನ್ ಅಲ್ಲಿ ಅದು 40 ನಿಮಿಷ ಮಾಡಬೇಕಾಗುತ್ತೆ ನೀವು. ಯಾಕಂದ್ರೆ ಈ ಸೀಸನ್ ಅಲ್ಲಿ ನಿಮ್ಮ ರಕ್ತದ ಪರಿಚಲನೆ ಸ್ವಲ್ಪ ಸ್ಲೋ ಆಗಿರುತ್ತೆ. ಸೊ ಆ ರಕ್ತದ ಪರಿಚಲನೆಯನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ, ಎಕ್ಸರ್ಸೈಸು ಬೇಸಿಗೆಗಿಂತ ಜಾಸ್ತಿ ಮಾಡಬೇಕು ಮಳೆಗಾಲದಲ್ಲಿ. ಸ್ವಲ್ಪ ಸೀಸನ್ಗೆ ಅನುಗುಣವಾಗಿ ನಾವು ಹಿಡ್ಕೊಂಡಾಗ ಯಾವುದೇ ಒಂದು ಎನರ್ಜಿಯ ಇಂಬ್ಯಾಲೆನ್ಸ್ ಆಗುವುದಿಲ್ಲ. ಸೊ ವಾತ, ಪಿತ್ತ, ಕಫಗಳು ಒಂದು ಬ್ಯಾಲೆನ್ಸ್ ಅಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ. ದಯಮಾಡಿ ಅಳವಡಿಸ್ಕೊಳ್ಳಿ. ಧನ್ಯವಾದ.